ಓಕೆ, ನೀವು ಇಲ್ಲಿ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ಪ್ರಥಮ್ ಅವರು ಎಲ್ಲ ಗಿಫ್ಟ್ಗಳು ಏನ್ ಕೊಡಬೇಕು ಅಂತಿದ್ರೋ ಬಂದು ಕೊಡಿ, ಇಲ್ಲ ಕಳ್ಸೋದಾದ್ರೆ ಕಳ್ಸಿ ಅಂದಿದ್ರಲ್ಲ, ಸೊ ಬಂತ ಎಲ್ಲ ಅನ್ಕೊಂಡು ಎಲ್ಲ ಪಾಪ ಫೋನ್ ಮಾಡಿ ಪ್ರಥಮ್ ನಿಮ್ಗೆ ಗೂಗಲ್ ಪೇ ಕಳಿಸಿ ನಾವು ಅದು ಕೊಡ್ತೀವಿ. ಆಮೇಲೆ ಅಂದ್ಕೊಂಡೆ ಹೇಳ್ಬೇಕಾದ್ರೆ ಚೆನ್ನಾಗಿರುತ್ತೆ, ವ್ಯಕ್ತಿಯಾಗಿ ಬದುಕಬೇಕಾದ್ರೆ ಇವೆಲ್ಲ ಚೆನ್ನಾಗಿರಲ್ಲ ಅಂತ. ಅದಕ್ಕೆ ಹೇಳಿದೆ ನೀವು ಯಾರು ಮಾಡಲೇಬೇಕು ಅಂತ ಬಹಳಷ್ಟು ಜನ, ಯಾಕೆಂದ್ರೆ ಅತಿ ಹೆಚ್ಚು ಈವೆಂಟ್ಸ್ ಅಟೆಂಡ್ ಮಾಡಿರೋ ಪ್ರೋಗ್ರಾಮ್ಸ್ ನಾನೇ. ಸೊ ಎಲ್ಲ ನಾವು ನಿಮ್ಮ ಮದುವೆಗೆ ಹಿಂಗೆ ಮಾಡಬೇಕು ಅಂತ ಇದ್ವಿ ಅಂತ ಹೇಳಿದ್ರೆ ಒಂದೇ ಮಾತು, ಅಷ್ಟು ಮಾಡಲೇಬೇಕು ಅಂತ. ನಿಮ್ಮ ಸುತ್ತಮುತ್ತಲ್ಲಿ ಯಾರಿಗೆ ಆಗಲ್ವೋ ಊಟಕ್ಕೆ ಒಂದಿಬ್ಬರು 3 ಜನಕ್ಕೆ ಒಂದು ಹೊತ್ತು ಊಟ ಹಾಕಿ, ನಿಮ್ಮ ಅಪ್ಪ ಅಮ್ಮ ಮಾಡಿದ ಅಡುಗೆನೇ ಊಟ ಮಾಡಿಕೊಂಡು ಅಲ್ಲೇ ಪಾಯಸ ಸ್ವೀಟ್ ತಿನ್ಕೊಂಡು ನಾವು ಪ್ರಥಮ್ಗೆ ಮಾಡಿದ್ವಿ ಅಂತ ಖುಷಿಯಾಗಿರಿ ಅಂತ ಹಾಕ್ಬಿಟ್ಟೆ. ಯಾಕೆಂದ್ರೆ ಏನಾಯಿತು ಅಂದರೆ ಹೇಳ್ಬೇಕಾದ್ರೆ ಚೆನ್ನಾಗಿರುತ್ತೆ ಆದರ್ಶಗಳು. ಅದು ಕೊಡ್ತೀನಿ ಅಂದಾಗ ಈಸ್ಕೋಬೇಕಾದ್ರೆ ಎಲ್ಲೋ ಒಂದು ಕಡೆ ಕಷ್ಟ ಆಯ್ತು. ಆಗ ಯೋಚನೆ ಮಾಡಿದೆ, ನಾನು ಯಾರ ಹತ್ರನೂ ನನ್ನ ಕೆಲಸ, ಈಗ ನೋಡಿ ಯಾವುದೇ ಕಾರ್ಯಕ್ರಮ ಇದೆಯಾ ಹೋಗ್ಬೇಕಾ ಅದಕ್ಕೆ ಹೇಳ್ತೀನಿ ನೀವೇ ಕಾರ್ ಕಳಿಸಿ ಇಂಥದ್ದು ಮಾಡಿ ಅಂತೀನಿ. ಈ ಮದುವೆ ಸಮಯದಲ್ಲಿ ಅವರೇನೋ ಮಾಡಬೇಕು ಅಂತಿರ್ತಾರೆ, ನಿರೀಕ್ಷೆ ಇಟ್ಕೊಂಡು ಮಾಡ್ತಂದಾಗ ಅದನ್ನು ಲಾಭಕ್ಕೆ ಅಂತ ಮಾಡ್ಕೋಬಾರ್ದು. ಅವಾಗ ಡಿಸೈಡ್ ಮಾಡಿದೆ ಬೇಡ ಅಂತೇನೋ ತೊಗೊಳೋದು. ಸೊ ಒಂದಷ್ಟು ಜನ ಒಂದು ವಿಶೇಷವಾಗಿ ಅಶ್ವಿನಿ ಮ್ಯಾಮ್ ಏನೋ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ, ಅದು ಇಟ್ಕೊಂಡಿದ್ದೀನಿ. ಅರುಣ್ ಸಾಗರ್ ಅವರು, ನನ್ನ ಅತ್ಯಂತ ಆಪ್ತರಾದ ಅರುಣ್ ಸಾಗರ್ ಅವರು ಬೇರೆ ಗಿಫ್ಟ್ ಕೊಟ್ಟಿದ್ದಾರೆ. ಧ್ರುವ ಅವರಂತೂ ತುಂಬ ಪ್ರೈಸ್ಲೆಸ್ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅವರು ಬಹುಶಃ ಅದನ್ನು ಹುಡುಗಿ ಕೊಡಕ್ಕೆ ಹೋದ್ರು ಹುಡುಗನ್ ಕೊಡಕ್ಕೆ ಹೋದ್ರು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಹೇಳ್ತೀವಿ ಅದು ಸರ್ಪ್ರೈಸ್ ಅದು. ಸೊ ಆಯ್ತು. ಅಶ್ವಿನಿ ಮೇಡಮ್ ಅಂತೂ ತುಂಬಾ ಸರ್ಪ್ರೈಸಿಗೆ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ. ಅವ್ರು ಆ ಹುಡುಗಿ ಕೊಟ್ಬಿಟ್ರೆ ಗಾಬರಿ ಆಗ್ಬಿಟ್ಟೆ, ಮೇಡಮ್ ನೀವು ನನ್ನ ಕಡೆ ಬಂದಿರೋದು ಕನ್ಫ್ಯೂಸ್ ಆಗ್ಬಿಟ್ಟು, ಇರ್ಲಿ ಪ್ರಥಮ್ ನೀವು ಸುಮ್ಮನಿರಿ ಅಂದ್ಬಿಟ್ಟು ಟಪ್ಪಕ್ಕೆ ಅಲ್ಲೇ ಕೊಟ್ಬಿಟ್ರು. ಆಮೇಲೆ ಸುಮ್ಮನೆ ಆಗ್ಬೋದೇನು ಬಂದ್ರೆ ನನ್ನ ಕಡೆಯಿಂದ ಕೊಟ್ಟಿದ್ದು ಹುಡುಗಿ ಕೊಟ್ಬಿಟ್ರು. ಎಲ್ಲ ಸಿದ್ದರಾಮಣ್ಣ ಬಂದಾಗಲೂ ಹೆಣ್ಣೈಕ್ಳಿಗೆ ಫ್ರೀ ಬಸ್ ಕೊಡ್ತಾರೆ, 2,000 ರೂಪಾಯಿ ಹೆಣ್ಣೈಕ್ಳು ಕೊಡ್ತಾರೆ. ಆ ಕರೆಂಟ್ ಹೆಣ್ಮಕ್ಳು ಬಂದವ್ರನ್ನ ಹೆಣ್ಮಕ್ಳಿಗೆ ಮಾಡ್ತಾರೆ, ಗಂಡಸರಾಗಿ ಹುಟ್ಟಿರೋದೇ ತಪ್ಪ. ನಾವು ಸಿದ್ದರಾಮಣ್ಣನವರು ಹಿಂಗೆ ಮಾಡ್ತಾರೆ, ಅಶ್ವಿನಿ ಮೇಡಮು ಹಿಂಗೆ ಮಾಡ್ತಾರೆ. ಅಲ್ಲ, ಇಷ್ಟೆಲ್ಲ ದೊಡ್ಡ ದೊಡ್ಡ ಹಿರಿಯ ಗಣ್ಯರೆಲ್ಲ ಪ್ರಥಮ ಅವ್ರಿಗೆ ಕರೆದ್ರೆ ಬರಲ್ಲ ಅನ್ನಲ್ವಲ್ಲ, ಹೆಂಗೆ ಇದು? ಅದು ಮೇಡಮ್ ಹೇಳಿದ್ನಲ್ಲ, ಕಾರಣ ಹೇಳ್ತೀನಿ ಮೇಡಮ್. ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು ನೀವು ಹಾಕ್ಬೋದಲ್ವೋ ಯೋಚನೆ ಮಾಡಿ ಹಾಕಿದ್ದ. ಕೆಲವು ಸಮಯದ ಹಿಂದೆ ತುಂಬ ಪ್ರೆಷರ್ಲಿ ಒಂದು ಮೀಟಿಂಗಲ್ಲಿದ್ದರು CM ಸರು. ನಾನು ಟಕ್ಕನ್ ಮನೆಗೆ ಹೋದೆ, ಯಾವುದೋ ಒಂದು ಸಿನಿಮಾ ಕರೆಯೋಕ್ಕೆ, ಮೇಡಮ್ ಬಾಸ್ ಹಿಂಗೈತೆ ಅಂತ. ಇದು ಇರ್ರಿ ಸಾಹೇಬ್ರೇನೋ ಮೀಟಿಂಗಲ್ಲಿದ್ದಾರೆ ಬೇಡ. ನಾನು 2 ಸಲ ಹಿಂಗೆ ಡೋರ್ ಓಪನ್ ಆದಾಗ ನಾನು ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೆ. ಹಿಂಗೆ ನೋಡಿದ್ರು, ಬಸ್ ಹೈ ಸರ್ ಗುಡ್ ಹಿಂಗಂತ ಹೇಳಿದೆ. ಕಳಿಸಿ ಅವನ್ನ ಅಂದರು. ಬಂದ ತಕ್ಷಣ ಏನಪ್ಪ ನಿಂದು ಅಂದರು. ಒಂದು ಅರ್ಧ ಗಂಟೆ ಹಿಂಗೈತೆ ಹೆಂಗಂಗೆ ನಟ ಬ್ಯಾಂಕರ್ ತೋರಿಸ್ಬೇಕಾಯ್ತು, ಅದು ಇದು ಎಲ್ಲ ಹೇಳಿದೆ. ಹೇಳಿದ್ಮೇಲೆ ಬಿಡಿ ಆಯ್ತು ಪ್ರಥಮ್ ಬೇರೆ ಏನೋ ಮೀಟಿಂಗ್ ಇದೆ ಒಂಚೂರು, ಏನೋ ಅಧಿವೇಶನದ ಏನೋ ಟೆನ್ಷನ್ ಇದ್ದಾರೆ ಬಿಡಿ ಅಂತ ಅವ್ರ ಜೊತೆಲಿದ್ದವ್ರು ಅಂದರು. ಹಾಗೆ ಅಂದರು, ಇರಪ್ಪ ಅದೇನೋ ಒಂದು ಮಾಡಿ ಕಳಿಸ್ಬಿಡೋ ಮಾಹಿತಿ ನಡಿ ಅಂದ್ಬಿಟ್ಟು ಒಂದು ಮಾತು ಹೇಳೋದು ಸಿದ್ದರಾಮಣ್ಣ ನನ್ನ ಮುಂದೆ. ನೀವು ಕೇಳಿದ ಪ್ರಶ್ನೆಗೆ ಇದು ಉತ್ತರ ಇದು. ಬಂದವ್ರಲ್ಲ ನನ್ನ ಒಂದು ಟಿಕೆಟ್ ಕೊಡಿಸು ಅಂತ ಕೇಳ್ತಾರೆ, ಇಲ್ಲ ನನ್ನ ಬಿಲ್ ಐತೆ ಪಾಸ್ ಮಾಡಿಸು. ಇವ ಯಾವತ್ತೂ ಬಂದು ನನ್ನ ಅದು ಕೊಡು ಇದು ಕೊಡು ಅಂತ ಕೇಳಿಲ್ಲ. ನಿರೀಕ್ಷೆ ಇಲ್ಲದೆ ಈಗಿನ ಜನ್ರೇಷನ್ಲಿ ಓಡ್ತಾ ಇರೋದ್ರಲ್ಲಿ ಯಾವನು ಮಾಡಲ್ಲ. ಇವಾಗ ನಿರೀಕ್ಷೆ ಇಲ್ಲದೆ ಬರ್ತಾನೆ, ಅದಕ್ಕೆ ನನಗೂ ಗೊತ್ತಾಗುತ್ತೆ ಅವ್ನಿಗೇನೋ ಮಾಡಬೇಕು ಅಂತ. ಬಿಡು ಬಂದರೆ ಒಂದು ಸಿನಿಮಾ ಇದ್ದಾಗ ಬರ್ತಾನೆ, ಇನ್ಯಾವ ಕಾರ್ಯಕ್ರಮ ಇದ್ದಾಗ ಬರ್ತಾನೆ ಹೊರತು ಬೇರೆಯವ್ರ ಥರ ಇಲ್ಲಿ ಬರ್ತಾರಲ್ಲ ಅಷ್ಟೊಂದು ಜನ ಹಂಗಿಟ್ಲ ಬರಲ್ಲ. ಅವ ಕಳಿಸೋನು ಒಳ್ಳೇದಾಗಲಿ ಹೇಳ್ತೀನಿ ನಡಿಯಪ್ಪ ನೀನು ಮಾಡ್ಕೊಡ್ತೀನಿ ನಡಿ. ಇದು ನನ್ನ ಕಣ್ಣೆದ್ರಿಗೆ ಪಕ್ಕ ಸಿದ್ದರಾಮಯ್ಯ ಅವ್ರ ಥರನೇ ಮಾತಾಡ್ತಾರೆ ಬೇಡ ಅವ್ರದ್ದೇನು ಒಡಿ ಕಪಾಲಕ್ಕೆ ಅದು ಬೇಡ, ಚೆನ್ನಾಗಿರ್ತದೆ. ಸೊ ಈಸ್ ಅ ವಂಡರ್ಫುಲ್ ಮ್ಯಾನ್. ಅವ್ರದ್ದು ಇರ್ಬೋದು. ದೇವೇಗೌಡರು ನೋಡಿ, ಒಂದು ಸಿಂಪಲ್ ಪ್ರಶ್ನೆ, ಒಬ್ಬ ಮಾಜಿ ಪ್ರಧಾನಿ, ನೀನು ಈಕೆನ ಕರ್ಕೊಂಬಾಪ ಅಂತ ಅವರೇ ಊಟ ಮಾಡಿಸಿ ಸ್ವೀಟ್ ಇವ್ರಿಗೆ ತಿನ್ಸಿದ್ರು. ನಾನು ನೋಡ್ಬೇಕಾ ಹುಡುಗಿನ ಅಂತ. ಅಂದರೆ ಒಬ್ಬ ಮಾಜಿ ಪ್ರಧಾನಿ ಹೇಳಬೇಕು ಅಂದರೂ ಅಲ್ಲಿ ಪ್ರಾಮಾಣಿಕತೆ ಇದ್ದಾಗ ಮಾತ್ರ ಹೇಳಕ್ಕೆ ಸಾಧ್ಯ, ಇಲ್ಲದೇ ಇದ್ದರೆ ಅವ್ರಿಗೆ. ಯಾಕೆಂದರೆ ನನಗಿರೋ ನೆಟ್ವರ್ಕ್ ನನ್ನ 100 ಪಟ್ಟು 1000 ಪಟ್ಟು ಇಂಟೆಲಿಜೆನ್ಸ್ ಸಿದ್ದರಾಮಣ್ಣಂಗಿರುತ್ತೆ, ದೇವೇಗೌಡರಿಗಿರುತ್ತೆ, ಇವರೆಲ್ರಿಗೂ ಇರುತ್ತೆ. ಯಾರಿಗೆ ಹೇಗೆ ಎಲ್ಲವೂ ನೋಡಿರ್ತಾರೆ. ಸೊ ಅವ್ರಿಗೆ ಕರಿಬೇಕು ಅಂದರೆ ನಾನಲ್ಲಿ ಪ್ರಾಮಾಣಿಕವಾಗಿದ್ದಾಗ ಮಾತ್ರ ಅವ್ರು ಕರೀತಾರೆ, ಇಲ್ಲದೇ ಇದ್ದರೆ ಅವ್ರಿಗೂ ನನ್ನ ಅಗತ್ಯ ಇರಲ್ಲ. ನಂತರ 1,00,000 ಜನ ಇದ್ದಾರೆ. ಸೊ ಅವ್ರು ಅದನ್ನು ನೋಡ್ತಾನೆ. ಇದುವರೆಗೆ ಏನೂ ನಿರೀಕ್ಷೆ ಇಟ್ಕೊಂಡು ಹೋಗಿಲ್ಲ. ಸರ್ ನಂಗೊಂದು ಬಿಲ್ ಪಾಸ್ ಮಾಡಿಸಿ, ನಂಗೊಂದು ಟೆಂಡರ್ ಕೊಡಿ, ನಂಗೆ ಅದನ್ನು ಕೊಡಿ ಇದನ್ನು ಕೊಡಿ, ಇದು ಯಾವುದೂ ನಿರೀಕ್ಷೆ ಮಾಡದೆ ಹೋಗದೇ ಇರೋದ್ರಿಂದ ಸಿದ್ದರಾಮಣ್ಣ ನಮ್ದಿರ್ಬೋದು ಎಲ್ಲ ಮಾತನ್ನು ಬಹಳ ವಿಶ್ವಾಸದಲ್ಲಿ ತಗೋತಾರೆ. ಎಲ್ಲ ಕಲಾವಿದರು ಇದೆಲ್ಲ ಅದಕ್ಕೆ ಇವರೆಲ್ಲರೂ ಬಹಳ ವಿಶ್ವಾಸದಿಂದ ಹೃದಯದಿಂದ ಬರ್ತಾರೆ, ಹಾರೈಸ್ತಾರೆ, ಏನು ಬೇಕೋ ಅದನ್ನು ನಿಂತು ಮಾಡಿಕೊಡ್ತಾರೆ. ಇದು CM ಸರ್ ಮನೇಲಿ ನಡೆದಿದ್ದ ಘಟನೆ. ಅವ್ರು ಅದೇ ಕಾರಣಕ್ಕೆ ಹೇಳಿದ್ರು, ಬಂದವ್ರನ್ನ ನಿರೀಕ್ಷೆ ಇಟ್ಕೊಂಡು ಬರ್ತಾನೆ ಪ್ರಥಮ್, ಇದುವರೆಗೆ ನಾನೇನು ಕೇಳಲ್ಲ, ಅದಕ್ಕೆ ಒಂದೇನೋ ಮಾಡ್ಕೊಂಡ ಅಂತ. ಬಹಳಷ್ಟು ಜನರ ವಿಶ್ವಾಸ ಹಾಗೇ ಇದೆ. ಸೊ ಅಷ್ಟೇ, ಅದು ಬಿಟ್ಟು ನಾನು ನಿರೀಕ್ಷೆ ಬರಲ್ಲ ಅವ್ರ ಹತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.